ಹಾಯ್ ಎಲ್ರಿಗೂ ನಮಸ್ಕಾರ. ಏನಂತಂದ್ರೆ ನಾವು ನೆನೆ ನೈಟೇ ಬಂದ್ರಿ, ಒಂದು 11:30 ಹಂಗಾಗಿತ್ತು ನಾವು ಊರಿಗೆ ಬರೋಕ್ಕೆ. ನಾವು ಮತ್ತೆ ಊರಲ್ಲಿ ನಾವಿದ್ದೀವಿ ಇವತ್ತು. ಹಾಯ್ ಚೇತು, ಹಾಯ್ ಮಾಡ್ಚಿತ್ತು ನನ್ನ ಲಾಗ್ಗೆ. ಮತ್ತೆ ಇದೊಂದು ಸ್ಪೆಷಲ್ ಆಗಿ ಒಂದು ಹೆಸರಿದೆ ಇಲ್ಲಿ, ನಮ್ಮ ಮಾವನ ಹೆಸರು, ಡ್ಯಾಡಿ ಹೆಸರು. ಇವರು ಮನೆಗೆ ಹಾಕ್ಸಿರೋದು ನೋಡಿ ಇದು. ಅದಕ್ಕೋಸ್ಕರ ಈ ಪ್ಲೇಸಿಂದಾನೇ ನಾನು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಇವನು ನೋಡು, ನಮ್ಮ ಕುಶನ್, ಇವನು ನಮ್ಮ ಅಳಿಮಯ್ಯ. ಇವನು ಹಾಯ್ ಮಾಡಮ್ಮ. ಹಾಯ್. ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ 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 ಕೊಡು. ನನ್ನ ಮಗಳು ನೋಡು, ನನ್ನ ಹಳಿಯ ಇವನು. ಹಬ್ಬ ಹೋಗೋಣ ಒಳಗಡೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ನಮ್ಮ ಚಿಕ್ಕು ಮನೆಗೆ ಗುಡ್ಸೋ ಥರ ಎಂಟ್ರಿ ಕೊಡ್ತಾರೆ. ಅತ್ತ ಹಾಯ್ ಶಪಥ. ಹಾಯ್. ನಮಸ್ತೆ. ನಮ್ಮ ಬೋಂಡು ನನ್ನ ಲಾಗಲ್ಲಿ ನೋಡಿದ್ದೀರಲ್ಲ, ನೋಡಿ ಇಲ್ಲಿ ಅವರು ಚಿತ್ರಾನ್ನ ಮಾಡ್ತವ್ರೆ ನಮಗೋಸ್ಕರ ಇವಾಗ ಟಿಫನ್ಗೆ. ಬಂಡು ಏನೇನು ಹಾಕಿದ್ಯಾ? ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಅಷ್ಟೇ. ಚಿತ್ರಾನ್ನ, ಕರಿಬೇವು, ಉಪ್ಪು ಹಾಕಿದೆ. ಚಿತ್ರಾನ್ನ ಆಗೋಯ್ತು ನಮ್ದು ಇವಾಗ. ಇವ್ರು ಯಾರೋ ಸರಿ ಇಲ್ಲ, ಬಟ್ ಏನೇನೋ ಹೇಳ್ತಾವ್ರೆ ತಿಕ್ಕಿ ಕ್ಲೀನಾಗಿ ಹೇಳಿಲ್ಲ ಇವರು. ಚಿತ್ರಾನ್ನ ಗೊತ್ತಲ್ಲ ಹೇಗೆ ಮಾಡೋದು ಅಂತ, ಹಂಗೆ ಮಾಡ್ಕೊಳ್ಳಿ ಚಿತ್ರಾನ್ನ. ಇವಾಗ ಚಟ್ನಿ ಮಾಡ್ಕೊತಾ ಇದೀವಿ ಚಿತ್ರಾನ್ನಕ್ಕೆ. ಆಲ್ರೆಡಿ ಚಿತ್ರಾನ್ನ ಗೊತ್ತಾಗಿದೆ. ಇವಾಗ ಚಟ್ನಿಗೆ ಏನೇನು ಹಾಕಿದ್ದೀರಾ ಬೋಂಡು? ಸ್ವಲ್ಪ ಎಣ್ಣೆ, ಈರುಳ್ಳಿ, ಕಡಲೆಪಪ್ಪು, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಕೊಬ್ಬರಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಫ್ರೈ ಆದಮೇಲೆ ಚಟ್ನಿ ಆಗೋಗುತ್ತೆ, ರೆಡಿ ಆಗೋಗುತ್ತೆ. ನೋಡಿ ಚಿತ್ರಾನ್ನ ಗೊಜ್ಜಾಗಿದೆ ಆಲ್ರೆಡಿ. ಇದು ಮಸಾಲ ಚಿತ್ರಾನ್ನ ತಾನೇ? ಮಸಾಲೆ ಚಿತ್ರಾನ್ನ, ನಾರ್ಮಲ್ ಚಿತ್ರಾನ್ನ ಅಂತೆ. ಸಾರಿ, ಮಸಾಲೆ ಅಂದ್ಕೊಂಡೆ ನಾನು. ಲೆಮನ್ ಚಿತ್ರಾನ್ನ. ಇದು ಮುದ್ದೆ ಅಲ್ಲ, ಮುದ್ದೆಗೆ ಇಟ್ಟಿದ್ದಾರೆ. ಮತ್ತು ರೈಸ್ ಆಗಿದೆ, ಮತ್ತು ಚಟ್ನಿ ಇವಾಗ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಅಕ್ಕ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಅಕ್ಕ ಬೆಳಿಗ್ಗೆ ಎದ್ದು ನೋಡಿ ರೆಡಿ ಆಗ್ತಾ ಇರೋದು. ನಮ್ಮ ಚೇತು ಇವನು ನಮ್ಮ ಚಿಕ್ಕುಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ. ಇವನು ಕುಚಾಣಿ ಬಾಯ್. ಅಮ್ಮ ನೋಡ್ಕೊಂಡೆ ಇವಾಗ ಇವನು ಬಂದ ರೆಡಿ ಆಗಕ್ಕೆ. ನಮ್ಮ ಚಿಕ್ಕಪ್ಪ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ನಮ್ಮ ಪಪ್ಪ ಕಾಣಿಸ್ತಾ ಇಲ್ಲ. ಪಾಪ, ನಮ್ಮಮ್ಮ ನೋಡ್ರಿ ಪಕ್ಕದ ಮನೆಗೆ ಹೋಗಿ ಮಾತಾಡ್ತಾ ಅವ್ರೆ. ಅಮ್ಮ ಸರಿ, ಮಾತಾಡು. ನಮ್ಮಮ್ಮ ಅವ್ರು ಮಾತಾಡ್ತಾ ಅವ್ರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ನಾವು ಇವಾಗ. ಎಲ್ಲೋದ್ರು ಬರ್ತಾವನೆ ಕುಸಾನಿ. ಏನಕ್ಕೋ ಅದು ನಮ್ಮ ಜೊತೆನೆ ಕ್ಲೀನ್ ಮಾಡೋದು ಇವಾಗ. ಡ್ರಮ್ ಕ್ಲೀನ್ ಮಾಡ್ತಾ ಅವ್ರೆ ಇವಾಗ. ನೀರು ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಅವರೆಕಾಯಿ ಇದೆ, ಅವರೆಕಾಯಿ ತೋರಿಸ್ತೀನಿ ನಿಮಗೆ. ನಾನು ಹೋಗಲ್ಲ, ಅಲ್ಲೆಲ್ಲ ಇಲಿಗಿಲಿರುತ್ತಂತೆ. ನನಗೆ ಇಲಿ ಅಂದರೆ ಭಯ. ನೋಡಿ ಇದೆಲ್ಲ ಅವರೆಕಾಯಿ, ಇಷ್ಟು ಅವರೆಕಾಯಿ ಹಾಕ್ಕೊಂಡಿದ್ದಾರೆ. ಕಾಯಿ ಎಲ್ಲಿದೆ ತೋರಿಸ್ತೀನಿ ರೀ. ಒಂದು ಕಾಯಿನ ಎಲ್ಲ ಆ ಕಡೆ ಹೋಗ್ಬೇಕು, ಇಲ್ಲಿ ಜಾಗ ಇಲ್ಲ ನೋಡಿ. ಬಿದ್ದೋತೀನಿ ನಾನು, ಇಲ್ಲಾಂದ್ರೆ ಇನ್ನು ಸರ್ಕೋದಕ್ಕಿಲ್ಲಿ ಕಂಬಿಗಳಿಂದ. ಅಮ್ಮ ಕಾಯಿದೆ ನೋಡಿ, ಅದು ಮೇಲೆ ಅಂತ ಹೋಗ್ತೀನಿ ರೀ. ನಾನು ಚೇತು ಇಬ್ರು ಹೋಗ್ತೀನಿ ನಾನು ಚೇತು ಇವಾಗ. ಬಾ ಹೋಗೋಣ ಚೇತು, ಬಾ ಹೋಗೋಣ. ಟೆರಸ್ ಮೇಲೆ ಹೋಗ್ತೀವಿ ನಾವು. ಬಾ, ಟೆರಸ್ ಮೇಲೆ ಹೋಗಿ ಅಲ್ಲಿಂದ ತೋರಿಸ್ತೀನಿ ನಿಮಗೆ ಏನಂತ. ಚೆನ್ನಾಗಿ ಕಾಣುತ್ತೆ. ಅಯ್ಯೋ, ಅವಳು ನಮ್ಮ ಅಣ್ಣನ ಎಬ್ಬರಿಸ್ತಾ ಇದ್ದಾಳೆ ನೋಡಿ ಇವಾಗ.
ಇಷ್ಟು ಇನ್ನೂ ಇಲ್ಲಿ ಬಲೆ ಮಸ್ತಾಗಿದ್ದಾವೆ. ಬಾ, ಅವನು ಬರ್ತಾವ ನಮ್ಮ ಜೊತೆ. ನಾನು ಅಳಿಮಯ್ಯ ಬರಲಿ. ಅಳಿಮಯ್ಯ ನನಗೆ ಅತ್ತೆ ಕಣ ನಾನು. ಥ್ಯಾಂಕ್ ಯು ಕುಸಾನಿ. ಮೇಲೆ ಹೋಗೋಣ ಬನ್ನಿ, ಮೇಲೆ ಹೋಗೋಣ. ಅಲ್ಲಿ ಒಳ್ಳೆ ಮಸ್ತಾಗಿ ಕಾಣಿಸುತ್ತೆ ಎಲ್ಲ. ಈ ಕಡೆ ಎಲ್ಲ ಏನು ಅಡಿಕೆ ತೋಟ, ಗ್ರೇಪ್ಸು ಎಲ್ಲ ಮಸ್ತಾಗಿದೆ ಈ ಕಡೆ ಎಲ್ಲ. ಬನ್ನಿ ನೋಡಿಸ್ತೀನಿ ನಿಮಗೆ. ನೋಡಿ, ಇದು ಪೂರ್ತಿ ಅಡಿಕೆ ತೋಟ, ಈ ಕಡೆ ಗ್ರೇಪ್ಸು ನೋಡಿ. ಆ ಕಡೆ ಗ್ರೇಪ್ಸು, ಈ ಕಡೆ ಅಡಿಕೆ ತೋಟ. ನನ್ನ ಫೇವ್ರೇಟ್ ಅಡಿಕೆ ತೋಟ ಅಂತ ಅಲ್ಲಿ. ನಾನು ಎಷ್ಟೊಂದು ಸತಿ ಆ ಗ್ರೇಪ್ಸ್ ತೋಟಕ್ಕೆ ಹೋಗಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಹೋಗಲ್ಲ ಅಷ್ಟೇ, ನಾನು ಅವಾಗ ಹೋಗ್ತಾ ಇದ್ದೆ, ಇವಾಗ ಹೋಗಲ್ಲ. ಅಲ್ಲೇನಾ ಇವ್ರು ಬೇರೆ ಕುರ್ಕುರೆ ತಿಂತಾನೆ ಅವನು. ನಿಮ್ಮ ಅಮ್ಮಂಗೆ ತೋರಿಸ್ತೀನಿ ರೀ ವಿಡಿಯೋ. ಮತ್ತು ನಮ್ಮ ಮಾಮ ಅವ್ರದ್ದು ದೇವಸ್ಥಾನ ಇದೆ ನೋಡಿ ಅಲ್ಲಿ. ಏನು ದೇವ್ರ ಜೊತೆ? ಗಂಗಮ್ಮ ಅಲ್ಲ, ಗಂಗಮ್ಮ ದೇವರು. ಇವನು ಪೂಜೆ ಮಾಡ್ತಾನೆ ಮತ್ತು ನಮ್ಮ ಮಾವನು ಪೂಜೆ ಮಾಡುತ್ತೆ. ಬಟ್ ಇವಾಗ ನಾವು ಪೂಜೆ ಮಾಡೋಂಗಿಲ್ಲ, ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋಗಿಲ್ಲ ಯಾರೂ. ನೋಡಿ ಅದೇ ದೇವಸ್ಥಾನ. ಈ ರೋಡ್ ಬಿಟ್ಟು ನೆಕ್ಸ್ಟ್ ರೋಡು ದೇವಸ್ಥಾನ ಇರೋದು. ಯಾರೋ ಕಾರ್ ನಿಲ್ಸಿದ್ರೆ ಯಾರಂತ ಗೊತ್ತಿಲ್ಲ. ನೋಡಿ ಕೋತಿಗಳೆಲ್ಲ ಇದ್ದಾವೆ ನೋಡಿ. ನಾವು ಮೇಲೆ ಬಂದ್ಬಿಟ್ಟಿದ್ದೀವಿ. ಪಪ್ಪ ಹಾಯ್. ನಮ್ಮ ಪಪ್ಪ ಕಾಣೇ ಇಲ್ಲ, ಇವಾಗ ಕಾಣಿಸ್ಕೊಂಡ್ರು ನೋಡಿ. ನೀನು ಬಾಯ್ ಮಾಡಬೇಡ್ವೋ. ಬಾಯ್ ಬಾಯ್ ಕುಸಾನಿ, ಬಾಯ್ ಮಾಡು. ನಾವು ಏನಕ್ಕೆ ಬಂದಿರೋದು, ಈ ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಮಾವನ ಮಗಳು ಇವತ್ತು ಅವಳದು ಬರ್ತಡೇ. ಸೊ ಇವಾಗ ಅವಳು ನಮ್ಮ ಜೊತೆಲಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಹೋಗ್ಬೇಕು, ಅದಕ್ಕೆ ಈ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವು ಇನ್ನೂ ನಮ್ಮ ಮಾವನ ಮನೆಗೆ ಹೋಗಿಲ್ಲ, ನಮ್ಮ ಮಾವನ ಮನೆಗೆ ಹೋಗಬೇಕು. ಬನ್ನಿ, ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅತ್ತೆಯವ್ರ ಮನೆಯಿಂದ ನಮ್ಮ ಮಾವನ ಮನೆ ಹತ್ರ ಬಂದ್ರಿ. ಇವಾಗ ಎಲ್ಲರೂ ಹೊಳ್ತಾ ಇದ್ದೀವಿ, ಗುಣಿ ಹತ್ರ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಅಂತಂದರೆ ಇದು ನಮ್ಮ ಮಮ್ಮಿಯವರ ಅಣ್ಣನ ಮಗಳು ತೀರ್ಕೊಂಡಿರೋದು. ನಾನು ಅಲ್ಲಿ ವೀಡಿಯೋ ಮಾಡಿದ್ನಲ್ಲ, ಅದು ನಮ್ಮ ಡ್ಯಾಡಿಯವರ ತಂಗಿ ಮನೇಲಿ ನಾವು ಇದ್ದಿದ್ದು. ಇವಾಗ ಅಲ್ಲಿಂದ ನಾವು ಇಲ್ಲಿಗೆ ಬಂದ್ರಿ. ಇವಾಗೆಲ್ಲ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀವಿ. ಇವಾಗ ಅಲ್ಲಿ ಫಸ್ಟ್ ಗುಣಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಮನೇಲೆಲ್ಲ ಪೂಜೆ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ. ನಮ್ಮನ್ನು ಅವ್ರ ಅಣ್ಣ, ಇವಾಗ ನಮ್ಮ ಮೇಘನ ಇದೆಲ್ಲ ನೀವು ನೋಡಿರ್ತೀರ. ನಾನು ಲಾಗಲ್ಲಿ ಏನಾದ್ರು ನೋಡಿದರೆ ಅವಳನ್ನ ನೋಡಿರ್ತೀರಾ. ಸೊ ರೀಸೆಂಟಾಗಿ ತೀರ್ಕೊಂಡಿರೋದು ಅವಳು. ಹಳೆ ಲಾಕ್ಸಲ್ಲಿ ಇರ್ತಾರೆ, ಹೊಸ ಲಾಗಲ್ಲಿಲ್ಲ, ಹಳೆ ಲಾಕ್ಸಲ್ಲಿ ಎಲ್ಲದರಲ್ಲೂ ಕಾಣಿಸ್ಕೊಂಡಿದ್ದಾಳೆ ಅವಳು. ಬನ್ನಿ ಮನೇಲಿ ತೋರಿಸ್ತೀನಿ ನಾನು. ಇವಳು ಮೇಘನ, ಇವಳೆ ನೋಡಿ, ನೀವು ನೋಡಿರ್ತೀರ ನನ್ನ ಲಾಗ್ಸಲ್ಲಿ. ಬಟ್ ಇವಾಗ ಇವಳು ತೀರ್ಕೊಂಡು ಒಂದು 6 ಮಂತ್ 7 ಮಂತ್ ಆಯ್ತವನು. 6 ಮಂತ್ಸು ಮಲಗಿರುವ ಭೂಮಿಗೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀವಿ. ಆ ಗುಣಿ ಹತ್ರ ಹೋಗ್ಬೇಕು ನಾವು. ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ, ಎಲ್ಲ ಹೋಗ್ತೀವಿ ಇವಾಗ. ಪೂಜೆ ಎಲ್ಲ ಮುಗೀತು, ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರಿ, ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತೀವಿ. ಮತ್ತೆ ಊರಿಗೆ ಹೋಗ್ಬೇಕು. ಲಾಸ್ಟಿಗೆ ನಮ್ಮೂರಿಗೆ ಬಂದ್ಬಿಟ್ರಿ ನಾವು ಇವಾಗ. ಯಾಕೆಂದ್ರೆ ನಮ್ಮೂರ ಹತ್ರನೇ ಮಣ್ಣು ಮಾಡಿರೋದಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಬಂದ್ಬಿಟ್ಟಿದ್ದೀವಿ. ನಿನ್ನೆ ನಮ್ಮ ಮಾವನ ಮನೆಯಿಂದ ಮತ್ತೆ ನಮ್ಮ ಅತ್ತೆ ಮನೆಗೆ ಬಂದ್ರಿ. ನಿನ್ನೆ ಅವಳದು ಮೇಘನದು ಬರ್ತಡೇ ಇತ್ತಲ್ವಾ, ಸೊ ಅದಕ್ಕೋಸ್ಕರ ಗುಣಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ನಾವು ನೈಟೇ ಮತ್ತೆ ನಾವು ಅತ್ತೆ ಊರಿಗೆ ಬಂದುಬಿಟ್ರಿ. ಯಾಕೆಂದರೆ ಇಲ್ಲಿ ಕೂಡ ಫಂಕ್ಷನ್ ಇದೆ ಇವತ್ತು. ಎಲ್ಲರಿಗೂ ಲೈಕ್ ಊಟ ಎಲ್ಲ ಹಾಕ್ಸೋದೆಲ್ಲ ಇದೆ. ಸೊ ಇಲ್ಲೇ ಫಂಕ್ಷನ್ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ನಿನ್ನೆನೇ ಬಂದುಬಿಟ್ರಿ ನೈಟು. ಬನ್ನಿ ನೋಡಿಸ್ತೀನಿ, ಅಡುಗೆಗಳೆಲ್ಲ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ. ಅಡುಗೆಗಳೆಲ್ಲ ಆಗಿದೆ ಇಲ್ಲೆಲ್ಲ. ಒಳಕ್ಕೆ ಹೋಗೋಣ ಬನ್ನಿ.
ಎಲ್ಲ ವಾಟರ್ ಬಾಟಲ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಎಲ್ಲ ಅಡುಗೆ ಎಲ್ಲ ಆಯ್ತು ಇವಾಗ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಬೋಂಡುಗೆ ಹುಷಾರಿಲ್ಲ ಪಾಪ. ನಿನ್ನೆಯಿಂದ ನೆಗಡಿ ಕೆಮ್ಮು ಹಾಸ್ಪಿಟ್ಲಿಗೆಲ್ಲ ಹೋಗಿ ನೋಡ್ಸ್ಕೊಂಡು ಬಂದರು ಪಾಪ. ಅವಾಗಿಂದ ಎಲ್ಲ ರುಬ್ಬಿ ಏನು ಅನಿಸ್ತಾ ಇದೆ. ಆವಾಗಿಂದ ಮಸಾಲೆಗಳು ಪಾಪ ಎಲ್ಲ ರುಬ್ಕೊಟ್ರು ಅವರು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾನೆ ಇದ್ದಾರೆ ಅವಾಗಿಂದನೂ. ಸಾರು ಮತ್ತು ರೈಸ್ ಆಗಿದೆ ಆಲ್ರೆಡಿ. ಚೇರ್ಗಳೆಲ್ಲ ಇದ್ದಾವೆ. ನಮ್ಮೂರಲ್ಲಿ ಸ್ವಲ್ಪ ಕೋತಿಗಳು ಜಾಸ್ತಿ. ಎಲ್ಲರೂ ಕಿರಿಸ್ತಾ ಇದ್ದಾರೆ ಅವ್ರವರು. ಅದಕ್ಕೆ ಅರ್ಥ ಆಗೋ ಭಾಷೆ ಕಿರಿಸ್ತಾ ಇದ್ದಾರೆ. ಏನೇನೋ ವಿಚಿತ್ರವಾಗಿ ಸೌಂಡ್ ಮಾಡ್ತಾ ಇದ್ದಾರೆ. ಅದು ಓಡೋಗ್ತಾ ಇದೆ ನೋಡಿ. ಹತ್ತತ್ತು ಹಾಂ. ಇಲ್ಲಿ ನಾವು ಅವರೆಕಾಯಿ ಹಾಕಿದ್ವಿ. ಅವರೆಕಾಯಿ ಎಲ್ಲ ತಿನ್ಕೊಂಡು ಹೋಗುತ್ತೆ. ನಮ್ಮ ಮಾವ ಅಭ್ಯಾಸ ಮಾಡಿ ಇಕ್ಕಿದ್ದಾರೆ ಅದಕ್ಕೆ. ನಮ್ಮ ಮನೆ ಹತ್ರ ಬಂದು ಮನೆ ಒಳಗಡೆ ಎಲ್ಲ ಬರುತ್ತೆ ಕೋತಿಗಳು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.